ನಮ್ಮ ಭಾಗದಲ್ಲಿ ಅಪರೆಲ್ ಪಾರ್ಕ್ ಅಂತ ಸುಮಾರು ಮಾಡಿದ್ರು. ಈಗ ಅಪರೆಲ್ ಪಾರ್ಕ್ ಪರಿಸ್ಥಿತಿ ಏನಾಗಿದೆ? ಖಾಸಗಿ ಸಂಸ್ಥೆಗಳಿಗೆ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ಯಾವುದೇ ಮುಲಾಜಿಲ್ಲದೆ ಕಿತ್ಕೊಡ್ತಕ್ಕಂಥ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ರಾಜ್ಯದ ನಾನಾ ಭಾಗಗಳಲ್ಲಿ ಚಳವಳಿಗಳು ನಡೀತಾ ಇದೆ. ಬೆಳವಂಗಲದಲ್ಲಿ 4 ಊರು, KHB ಅಂತೇಳಿ 5 ಊರಾಗಿತ್ತು. ಈಗ KIDB ಅಂತೇಳಿ 4 ಊರು, ಇದ್ರ ಜೊತೆಗೆ ಪಿನ್ ಸಿಟಿ ಅಂತೇಳಿ 5100 ಎಕರೆ. ಅದ್ರ ಪಕ್ಕ ಉಲ್ಕುಂಟೆನಲ್ಲಿ 2500 ಎಕರೆ KIDB ತಗೊಂಡಿದ್ದಾರೆ. 200 ಎಕರೆಯಲ್ಲಿ 200 ಹಳ್ಳಿಗಳು ಬದುಕನ್ನು ಕಟ್ಕೊತೀವಿ ಅಂದರೆ ನಾವು ಸಂತೋಷ. ಇವರು 2000 ಎಕರೆನಲ್ಲಿ ಸಾವಿರಾರು ಜನರ ಬದುಕನ್ನು ಹಾಳು ಮಾಡ್ತೀವಿ ಅಂತ ಬರ್ತಕ್ಕಂಥ ಕೈಗಾರಿಕೆಗಳು ಅವಶ್ಯಕತೆ ಇದೆಯಾ? ಕರ್ನಾಟಕದ KIDB ಮತ್ತು KHB ಮತ್ತು ಇನ್ನಿತರ ಖಾಸಗಿ ಸಂಸ್ಥೆಗಳಿಗೆ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ಯಾವುದೇ ಮುಲಾಜಿಲ್ಲದೆ ಕಿತ್ಕೊಡ್ತಕ್ಕಂಥ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ರಾಜ್ಯದ ನಾನಾ ಭಾಗಗಳಲ್ಲಿ ಚಳವಳಿಗಳು ನಡೀತಾ ಇದೆ. ಉದಾಹರಣೆಗೆ ಜಂಗಮಕೋಟೆಯಲ್ಲಿ ಸುಮಾರು ಇವತ್ತಿಗೆ 92 ದಿವಸ ಆಯಿತು. 13 ಹಳ್ಳಿಗಳ 1885 ಎಕರೆ ಜಮೀನನ್ನು ಫಲವತ್ತಾದ ಜಮೀನನ್ನು ಏಕಾಏಕಿ ನಾವು ಸ್ವಾಧೀನ ಮಾಡ್ಕೊಳ್ತೀವಿ ಅಂತ ಹೊರಟಾಗ ಅಲ್ಲಿನ ಜನರಲ್ಲಿ ಬಂದಂಥ ಆತಂಕ, ಅದನ್ನು ಆ ಬದುಕಿಗೆ ಬಂದಂಥ ಒಂದು ಏನು ದೌರ್ಜನ್ಯ, ಸರ್ಕಾರದ ದೌರ್ಜನ್ಯ, ಅದನ್ನು ವಿರೋಧಿಸಿ ಸುಮಾರು 85 ದಿನಗಳಿಂದ DC ಕಚೇರಿ ಮುಂದೆ ಕುಂತಿದ್ದಾರೆ. ಅಲ್ಲಿ 2-3 ಸರಿ ಬಂದಂಥ ಅಧಿಕಾರಿಗಳು ಕೂಡ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ದಪ್ಪ ಚರ್ಮದ ಸರ್ಕಾರವನ್ನು ಎಚ್ಚರಿಸೋದಕ್ಕೋಸ್ಕರ ಏನು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಏನು KIDBನವರು ಅನವಶ್ಯಕವಾಗಿ ಭೂಮಿಯನ್ನು ಕಬಳಿಸ್ತಾ ಇದ್ದಾರೆ ಅಂತ ನಮ್ಮ ತಾಲೂಕಿನಲ್ಲಿ ದೊಡ್ಡ ಬೆಳವಂಗಲದಲ್ಲಿ 4 ಊರು, KHB ಅಂತೇಳಿ 5 ಊರಾಗಿತ್ತು. ಈಗ KIDB ಅಂತೇಳಿ 4 ಊರು, ಇದ್ರ ಜೊತೆಗೆ ಪಿನ್ ಸಿಟಿ ಅಂತೇಳಿ 5100 ಎಕರೆ. ಅದ್ರ ಪಕ್ಕ ಉಲ್ಕುಂಟೆನಲ್ಲಿ 2500 ಎಕರೆ KIDB ತಗೊಂಡಿದ್ದಾರೆ. ಇನ್ನು ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರದವರೆಗೂ 10,000ದಿಂದ 15,000 ಎಕರೆ ಹಂತವಾಗಿ, ಯಾಕೆಂದರೆ ಒಂದು ವರ್ಷಕ್ಕೆ 5,000 ಎಕರೆ ಲಿಮಿಟ್ ಇದೆ ಅವ್ರಿಗೆ. ಹಾಗಾಗಿ ಒಂದು ವರ್ಷಕ್ಕೆ 2,500 ಎಕರೆಯಿಂದ 5,000 ಎಕರೆ ಟಾರ್ಗೆಟ್ ರೀಚ್ ಮಾಡ್ಕೊಳ್ತಾ ಬಂದಿದ್ದಾರೆ. ಇವ್ರಿಗೆ ಮುಖ್ಯವಾಗಿ ನಾವು ಹೇಳೋದೇನು ಅಂದರೆ KIDB ಕೈಗಾರಿಕೆಗಳು ಬೇಕು, ಕೃಷಿ ಆಧಾರಿತ ಕೈಗಾರಿಕೆಗಳು ಬೇಕು. ಈಗ ಕೃಷಿ ಆಧಾರಿತ ಕೈಗಾರಿಕೆ ಈ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗೊಂಡಂತೆ ನಮ್ಮ ಗೌರಿಬಿದನೂರಿನಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು. ಸುಮಾರು 235 ಎಕರೆನಲ್ಲಿ ಸಾರ್ವಜನಿಕರೇ ತೆಗೆದಂಥ ಒಂದು ಸಕ್ಕರೆ ಕಾರ್ಖಾನೆ ಕೃಷಿ ಅವಲಂಬಿತ ಕೈಗಾರಿಕೆ ಇತ್ತು. ಅದನ್ನು ಸರ್ಕಾರ ಇನ್ವಾಲ್ವ್ ಆಗಿ ಮಧ್ಯಪ್ರವೇಶ ಮಾಡಿ ಅದನ್ನು ಅದರ ಒಂದು ನಷ್ಟಕ್ಕೆ ಒಳಗಾಗಿ ಖಾಸಗಿಯರಿಗೆ ಮಾರಿದ್ರು. 235 ಎಕರೆನಲ್ಲಿ ಬರೀ 5 ಹಂತದಲ್ಲಿ ಹಣವನ್ನು ಪಡ್ಕೊಳ್ಳೋ ಮುಖಾಂತರ ಒಬ್ಬ ಖಾಸಗಿ ವ್ಯಕ್ತಿಗೆ ಮಾರಿದ್ರು. ಆ ಖಾಸಗಿ ವ್ಯಕ್ತಿ ಆ ಪಕ್ಕದಲ್ಲಿದ್ದಂಥ ಡಿಸ್ಟಿಲರಿ ಫ್ಯಾಕ್ಟ್ರಿನ 5.5 ಕೋಟಿಗೆ ಒಂದೇ ವರ್ಷದಲ್ಲಿ ಮಾರ್ಕೊಂಡ. ಸರ್ಕಾರದ ಕಂತಿನ ಪಾವತಿ ಮಾಡಿರಲಿಲ್ಲ. ಅದಕ್ಕೆ ಮುಂಚೆನೇ 5.5 ಕೋಟಿಗೆ ಆ ಒಂದು ಕಂಪ್ನಿನ ಡಿಸ್ಟಿಲರಿ ಫ್ಯಾಕ್ಟ್ರಿನ ಖಾಸಗಿಯವರಿಗೆ ಮಾರ್ಕೊಂಡ, ಮತ್ತೊಬ್ಬ ಖಾಸಗಿಯವರಿಗೆ. ಇವನಿಗೆ ಉಚಿತವಾಗಿ ಉಳಿತು. 165 ಎಕರೆ ಜಮೀನು ಶುಗರ್ ಫ್ಯಾಕ್ಟ್ರಿ ಉಚಿತವಾಗಿ ಸಿಕ್ತು. ಅಂಥ ಫ್ಯಾಕ್ಟ್ರಿನೇ ನಡೆಸೋಕ್ಕಾಗಿಲ್ಲ ಕೈಗಾರಿಕೆಗಳು. ಈ ಭಾಗದ ಒಂದು ಕೃಷಿಗೆ ಪ್ರಧಾನವಾದಂಥ ಉದ್ಯಮ ಅದು. ಅಂಥ ಉದ್ಯಮ ತೆಗೆದ್ರೆ ಸಂತೋಷ. ನಾವು ಅದಕ್ಕೆ ಒಂದು 200 ಎಕರೆಯಲ್ಲಿ 200 ಹಳ್ಳಿಗಳು ಬದುಕನ್ನು ಕಟ್ಕೊತೀವಿ ಅಂದರೆ ನಾವು ಸಂತೋಷ. ಇವರು 2000 ಎಕರೆನಲ್ಲಿ ಸಾವಿರಾರು ಜನರ ಬದುಕನ್ನು ಹಾಳು ಮಾಡ್ತೀವಿ ಅಂತ ಬರ್ತಕ್ಕಂಥ ಕೈಗಾರಿಕೆಗಳು ಅವಶ್ಯಕತೆ ಇದೆಯಾ? ನಮ್ಮ ಭಾಗದಲ್ಲಿ ಅಪರೆಲ್ ಪಾರ್ಕ್ ಅಂತ ಸುಮಾರು ಮಾಡಿದ್ರು. ಈಗ ಅಪರೆಲ್ ಪಾರ್ಕ್ ಪರಿಸ್ಥಿತಿ ಏನಾಗಿದೆ? ಜಮೀನನ್ನು ರೈತರಿಂದ ಕಿತ್ತು ಬಂಡವಾಳಶಾಹಿಗಳಿಗೆ ಹಸ್ತಾಂತರ ಮಾಡ್ತಕ್ಕಂಥ ಒಂದು ಬ್ರೋಕರ್ ಸಂಸ್ಥೆಯಾಗಿ KIDB ನಿರ್ಮಾಣ ಆಗಿದೆ. ಇಂಥ ಬ್ರೋಕರ್ ಸಂಸ್ಥೆಗಳಿಗೆ ರಾಜ್ಯದ ಫಲವತ್ತಾದ ಜಮೀನನ್ನು ಕೊಡೋದು ಅವಶ್ಯಕತೆ ಇಲ್ಲ. ಈ ಒಂದು ಕೈಗಾರಿಕೆ KIDBನವರು ಒಟ್ಟಾರೆ ಒಂದು ಶ್ವೇತಪತ್ರ ಹೊರಡಿಸಲಿ, ರಾಜ್ಯದ ಮೂಲಭೂತ ಸ್ಥಳೀಯರಿಗೆ ಎಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ಅದರಿಂದ ಏನು ಸರ್ಕಾರಕ್ಕೆ ಬೆನಿಫಿಟ್ ಇದೆ, ಸುತ್ತಮುತ್ತ ಜಾಗಗಳಿಗೆ ರೈತರಿಗೆ ವಾಸ ಮಾಡ್ತಕ್ಕಂಥ ಜನಗಳಿಗೆ ಅದರಿಂದ ಏನು ಲಾಭ ನಷ್ಟವೂ ಯೋಚನೆ ಮಾಡಬೇಕು ಸರ್ಕಾರ. ಇದರ ಜೊತೆಗೆ ಈ ಎಲ್ಲ ಲಾಭ ನಷ್ಟವನ್ನು ಮೀರಿ ಆಹಾರದ ಭದ್ರತೆ ಅನ್ನೋದೊಂದು ಮುಖ್ಯ ಬಹಳ. ಇಂಥ ಆಹಾರ ಭದ್ರತೆಗಾಗಿ ದೇಶ 85-90ರಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಭಿಕ್ಷೆ ಬೇಡ್ತಾ ಇತ್ತು ಆಹಾರ ಪದಾರ್ಥಗಳಿಗಾಗಿ. ಇವತ್ತು ಬೇರೆ ದೇಶಕ್ಕೆ ಸರಬರಾಜು ಮಾಡ್ತಕ್ಕಂಥ ಶಕ್ತಿ ಕೊಟ್ಟಿರೋದು ಕೃಷಿ ಕ್ಷೇತ್ರ. ಇಂಥ ಕ್ಷೇತ್ರದ ಮೇಲೆ ಈ ಒಂದು ದಬ್ಬಾಳಿಕೆ ಇದೆಯಲ್ಲ, ಇದು ರಾಜ್ಯದ ಅಭಿವೃದ್ಧಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಇದು 100,000 ಜನನ ಒಕ್ಕಲೆಬ್ಬಿಸಿ ಒಬ್ಬನ್ನ ಬಂಡವಾಳಶಾಹಿಯಾಗಿ ಮಾಡಿ ಅವನ ಮುಖಾಂತರ ಇವರು ಪಕ್ಷನ ಸಾಕೋದಕ್ಕೆ ಬೇಕಾದ ಬಂಡವಾಳವನ್ನು ಪಡ್ಕೊಳ್ತಕ್ಕಂಥ ಯೋಜನೆ ಆಗಿದೆ ಹೊರತು ಆ ರಾಜ್ಯದ ಜನರ ಹಿತವನ್ನು ಕಾಯ್ತಕ್ಕಂಥ ಯೋಜನೆ ಆಗಿಲ್ಲ. ಈಗ ನಾವು ನಮ್ಮ ರೈತರಿಗೆ ಹೇಳ್ತೀವಿ ಒಂದು ಕೊನೆಯದಾಗಿ, ಇವರೇ ಕೃಷಿ ಆಧಾರಿತ ಅವ್ರವ್ರ ಜಮೀನಲ್ಲಿ ಅವರವರೇ ಇದು ಮಾಡ್ಕೊಬೋದು. ಈಗ ಅಡಿಕೆ ಮಾಡ್ತಾರೆ, ಅಡಿಕೆ ಕೇಣಿ ಮಾಡ್ಕೊಳ್ತಕ್ಕಂಥ ಅದು ಉದ್ಯಮ. ರೇಷ್ಮೆ ಮಾಡ್ತಾರೆ, ರೇಷ್ಮೆ ನೂಲು ತೆಗಿತಕ್ಕಂಥ ಉದ್ಯಮ.
ಅದು ಉದ್ಯಮನೇ ತಾನೆ. ನಮ್ಮ ರೈತರು ಆ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು. ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಯಾರೋ ಒಪ್ಲಿಗೆ ಕೊಟ್ಬಿಟ್ಟು 10,000 ಎಕರೆ ಒಪ್ಲಿಗೆ ಕೊಟ್ಟು ವಿದ್ಯುತ್ ಉತ್ಪಾದನೆ ಮಾಡಿ ಕಳಿಸೋ ಬದಲು ರೈತರ ವಿದ್ಯುತ್ ಉತ್ಪಾದನೆ ಮಾಡಿ ಸೋಲಾರ್ ಮುಖಾಂತರ ಸಾಕಷ್ಟಿದೆ. ಈ ಥರ ಯೋಜನೆಗಳಿಗೆ ರೈತರಿಗೆ, ಮೂಲ ಬಂಡವಾಳಶಾಹಿಗಳಿಗೆ ಹೊರತುಪಡಿಸಿ ಮೂಲ ಜಮೀನುದಾರರಿಗೆ ಈ ಅವಕಾಶಗಳು ಕೊಟ್ಟರೆ ರಾಜ್ಯಕ್ಕೂ ಹಿತ, ಸರ್ಕಾರಕ್ಕೂ ಹಿತ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ಒಟ್ಟಾಗಿ ಕ್ರೋಢೀಕರಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಾವು ಚಿಕ್ಕಬಳ್ಳಾಪುರದಲ್ಲಿ 4ನೇ ತಾರೀಕು ಅಸೆಂಬ್ಲಿ ಆಗುತ್ತಾರೆ. 4ನೇ ತಾರೀಕು ಚಿಕ್ಕಬಳ್ಳಾಪುರಕ್ಕೆ ಎಲ್ಲ ಸುಮಾರು 5 ಜಿಲ್ಲೆ ಬಿಟ್ಟು ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು ಬಿಟ್ಟು ಇನ್ನು ಬೇರೆ ಜಿಲ್ಲೆಯವರೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಮುಂಚೆನೇ ಬಂದಿರ್ತಾರೆ. ಚಿಕ್ಕಬಳ್ಳಾಪುರದಿಂದ ಅವರು ವಿಧಾನಸೌಧ ಮುತ್ತಿಗೆ ಬೈಕ್ ರ್ಯಾಲಿ ಮುಖಾಂತರ, ನಾವು ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ವಿ, ಈ ಸಾರಿ ಟ್ರ್ಯಾಕ್ಟರ್ ರ್ಯಾಲಿ ಬೇಡ ಅಂಥೇಳಿ ಬೈಕ್ ರ್ಯಾಲಿ ಮುಖಾಂತರ ಅಲ್ಲಿಂದ ಜನ ಬರ್ತಾರೆ. ಚಿಕ್ಕಬಳ್ಳಾಪುರ, ಜಂಗಮಕೋಟೆ ಮುಖಾಂತರ ಇಂದ DC ಆಫೀಸಲ್ಲಿ ಸೇರಿ ಬರ್ತಾರೆ. ಬಂದಾಗ ನಾವು ಈ 3 ಭಾಗದ ಜಿಲ್ಲೆಯ ಜನ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಮತ್ತು ಕೋಲಾರ, ಆ ಒಂದು ಜಾಥಾದಲ್ಲಿ ಸೇರ್ಕೊಳ್ಳೋವಂಥದ್ದು ರಾಣಿ ಸರ್ಕಲ್. ಅಲ್ಲಿಗೆ ನಾವು ಸೇರ್ಕೊಳ್ಳೋದಕ್ಕೆ ಹೋಗ್ತೀವಿ. ಅಲ್ಲಿಂದ ಒಟ್ಟಿಗೆ ವಿಧಾನಸೌಧ ಮುತ್ತಿಗೆಗೆ ಮುಂದಿನ ದಾರಿನ ಇದಾಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ರೈತರಿಗೆ ಒಂದು ಭೂಮಿಯ ಅಳಿವು ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ತಾವು ತಮ್ಮ ಮುಖಾಂತರ ನಾನು ತಾಲೂಕಿನ ಎಲ್ಲ ಜನತೆಗಳಿಗೆ ಮನವಿ ಮಾಡ್ತೇನೆ. ಈ ಹೋರಾಟದಲ್ಲಿ ಕೈ ಜೋಡಿಸಿ ತಮ್ಮ ಭೂಮಿ ನಮ್ಮ ಹಕ್ಕು ಅಂತಕ್ಕಂಥದ್ದಕ್ಕೆ ಬಲಪಡಿಸಿ ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.